ಬೆಂಗಳೂರಿನ ಐತಿಹಾಸಿಕ ಕರಗಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಆದರೆ ಬಿಬಿಎಂಪಿ ನಡೆಸ್ತಾ ಇರುವ ಕಾಮಗಾರಿ ರಾಜಧಾನಿ ಹಬ್ಬಕ್ಕೆ ಅಡ್ಡಿಯಾಗುವ ಆತಂಕ ಹೆಚ್ಚಾಗಿದೆ. ಅದ್ಯಾಕೆ ಎಂಬ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ಬೆಂಗಳೂರು ಕರಗಕ್ಕೆ ದಿನಾಂಕ ಫಿಕ್ಸ್. ಫೆಬ್ರವರಿ 2ಕ್ಕೆ ದ್ರೌಪದಿ ದೇವಿ ರಥೋತ್ಸವ, ಏಪ್ರಿಲ್ 12ರಂದು ಕರಗ ಮಹೋತ್ಸವ. ಐತಿಹಾಸಿಕ ಬೆಂಗಳೂರು ಕರಗಕ್ಕೆ ದಿನಾಂಕ ಫಿಕ್ಸ್ ಆಗಿದೆ. ಏಪ್ರಿಲ್ ತಿಂಗಳಲ್ಲಿ ಬರುವ ಚೈತ್ರ ಪೌರ್ಣಮಿ ಎಂದು ಕರಗ ಶಕ್ತೋತ್ಸವ ನಡೆಯಲಿದೆ. ಅದರಂತೆ ಏಪ್ರಿಲ್ 12ರಂದು ಕರಗ ಶಕ್ತೋತ್ಸವ ದಿನಾಂಕ ನಿಗದಿಯಾಗಿದೆ. ಏಪ್ರಿಲ್ 4ರಿಂದ 14ರವರೆಗೆ ಬೆಂಗಳೂರು ಕರಗ ಮಹೋತ್ಸವದ ಧಾರ್ಮಿಕ ಆಚರಣೆ ನಡೆಯಲಿದೆ. ಇದರ ಮಧ್ಯೆ ದಾಸಪ್ಪ ಆಸ್ಪತ್ರೆಯಿಂದ ಪೈ ವಿಹಾರ್ ಹೋಟೆಲ್ವರೆಗೆ ವೈಟ್ ಟಾಪಿಂಗ್ ಕಾಮಗಾರಿ ನಡೆಸಲಾಗ್ತಾ ಇದೆ. ಯಾಕಂದ್ರೆ ದ್ರೌಪದಿ ದೇವಿ ಕರಗ ಬರುವ ರೋಡ್ ತುಂಬಾ ಗುಂಡಿ ಅಗಿಯಲಾಗಿದೆ. ಕರಗ ಮಹೋತ್ಸವಕ್ಕೆ ರಸ್ತೆ ಕಾಮಗಾರಿ ಅಡ್ಡಿಯಾಗುವ ಆತಂಕವಿದೆ. ಕಳೆದ ಹಲವು ತಿಂಗಳಿಂದ ಎಸ್ಪಿ ರೋಡ್ನಲ್ಲಿ ಕಾಮಗಾರಿ ನಡೆಯುತ್ತಿದ್ದು, ಈ ಬಗ್ಗೆ ಸ್ವತಃ ಶ್ರೀ ಧರ್ಮರಾಯ ಸ್ವಾಮಿ ದೇವಾಲಯದ ಅಧ್ಯಕ್ಷ ಕೆ ಸತೀಶ್ ಪ್ರತಿಕ್ರಿಯೆ ನೀಡಿದ್ದಾರೆ. ಏಪ್ರಿಲ್ 4ನೇ ತಾರೀಕು ಧ್ವಜಾರೋಹಣ ರಾತ್ರಿ, ಏಪ್ರಿಲ್ 12ನೇ ತಾರೀಕು ಚೈತ್ರ ಪೌರ್ಣಮಿಗೆ ವಿಶ್ವವಿಖ್ಯಾತ ಬೆಂಗಳೂರು ಕರಗ, ಏಪ್ರಿಲ್ 14ಕ್ಕೆ ಧ್ವಜ ಆವರಣ, ಅಂದರೆ ಏಪ್ರಿಲ್ 14ಕ್ಕೆ ಕರಗ ಮುಗಿಯುತ್ತೆ. 11 ದಿವಸ ಕಾರ್ಯಕ್ರಮ ಇದು. ಮತ್ತು ಎರಡನೇದು ಬಂದ್ಬಿಟ್ಟು ಮೇಜರಾಗಿ ನಾವು ಸುದ್ದಿಗೋಷ್ಠಿ ಕರೆದಿರೋದೇನಂತ ಹೇಳಿದ್ರೆ, ಯಾವಾಗಲೂ ರಥಸಪ್ತಮಿಗೆ ನಮ್ಮ ದೊಡ್ಡ ತೇರು 45 ಅಡಿ ತೇರು ಬರುತ್ತೆ. ಅದು ಧರ್ಮರಾಯ ಸ್ವಾಮಿ ದೇವಸ್ಥಾನ ತೇರು. ಅದು ರಥಸಪ್ತಮಿಗೆ ನಾವು ಟ್ರಯಲ್ ನೋಡ್ತಾ ಇದ್ರಿ. 7ನೇ ತಾರೀಕು ರಥಸಪ್ತಮಿ. ಆದರೆ ಈಗ ನೀವು ನೋಡ್ತಾ ಇರ್ಬೋದು, ನಮ್ಮ ದೇವಸ್ಥಾನ ರೋಡು ಕಂಪ್ಲೀಟ್, ದೇವಸ್ಥಾನ ಮುಂದೆಗಡೆ ಇರೋ ರೋಡ್ ಎಲ್ಲ ಕಂಪ್ಲೀಟ್ ಹೊಡೆದಾಕಿದ್ದಾರೆ. ಅದು ಸುಮಾರು 2 ತಿಂಗಳಿಂದ ರೆಡಿ ಮಾಡ್ತಾನೆ ಇದ್ದಾರೆ. ನಾವು ಇವಾಗ ರೆಡಿ ಆಗ್ತದೆ, ಅವ್ರು ನಾಳೆ ರೆಡಿ ಆಗುತ್ತೆ ಅಂತ ನೋಡ್ತಾ ಇದ್ದೀರಿ. ಅದು ರೆಡಿ ಆಗ್ತಾನೇ ಇಲ್ಲ. ಇನ್ನು ಸ್ಯಾನಿಟರಿ ಪೈಪ್ ಅಳವಡಿಕೆ ಮಾಡೋದ್ರಲ್ಲೇ ಇದ್ದಾರೆ. ಅದಾದ್ಮೇಲೆ ಅದು ಕಾಂಕ್ರೀಟ್ ರೋಡ್ ಮಾಡ್ತಾರಂತೆ. ಕಾಂಕ್ರೀಟ್ ರೋಡ್ ಯಾವಾಗ ಮಾಡ್ತಾರಂತ ಗೊತ್ತಿಲ್ಲ. ಕರಗ ಮಹೋತ್ಸವಕ್ಕೆ 62 ದಿನಗಳು ಮಾತ್ರ ಬಾಕಿ ಉಳಿದಿದ್ದು, ಯಾವುದೇ ಅಡ್ಡಿಯಾಗದಂತೆ ಕ್ರಮ ವಹಿಸುತ್ತೀವಿ ಅಂತ ಶಾಸಕ ಉದಯ್ ಗರುಡಾಚಾರ್ ತಿಳಿಸಿದ್ದಾರೆ. ಕರಗ ನಮ್ಮ ಊರ ಹಬ್ಬ ಇದ್ದಂತೆ, ಯಾವುದೇ ಕಾರಣಕ್ಕೂ ಕಾಮಗಾರಿ ಅಡ್ಡಿ ಆಗದಂತೆ ನಾವು ಕ್ರಮ ವಹಿಸುತ್ತೀವಿ ಅಂದಿದ್ದಾರೆ. ಇದು ಅಡ್ಡಿ ಆಗೋಲ್ಲ ಮೇಡಮ್, ಯಾಕಂದರೆ ನಮಗಿರೋ ಮಾಹಿತಿ ಪ್ರಕಾರ ಇದು ಮಾರ್ಚ್ ತಿಂಗಳೊಳಗೆ ಮುಗಿದೋಗುತ್ತೆ ಅಂತ ನಮಗೆ ಮಾಹಿತಿ ಇದೆ. ಆ್ಯಂಡ್ ನಾವೂ ಅವ್ರಿಗೆ ಸಾಕಷ್ಟು ಹೇಳ್ತಾನೆ ಇದ್ದೀವಿ, ದಯವಿಟ್ಟು ಮಾರ್ಚ್ ಒಳಗೆ ಇದನ್ನು ಮುಗಿಸಿ. ಯಾಕಂದರೆ ನೋಡಿ, ಧರ್ಮರಾಯ ಸ್ವಾಮಿ ದೇವಸ್ಥಾನ ಇಲ್ಲೇ ಇದೆ. ಸೊ ಕರಗ ಇಲ್ಲೆಲ್ಲ ಈ ರಸ್ತೆಯಲ್ಲೆಲ್ಲ ಬರ್ತಾ ಇರುತ್ತದೆ. ಸೊ ಕರಗಕ್ಕೆ ಯಾವ ವಿಧವಾದ ಅಡೆತಡೆನೂ ಬರಬಾರ್ದು ಅಂತ ನಮ್ಮ ಅನಿಸಿಕೆ. ಒಟ್ಟಿನಲ್ಲಿ ಐತಿಹಾಸಿಕ ಬೆಂಗಳೂರು ಕರಗ ಮಹೋತ್ಸವ ಫಿಕ್ಸ್ ಆಗಿದ್ರೆ, ಸದ್ಯ ನಡೆಯುತ್ತಿರುವ ಕಾಮಗಾರಿ ಎಲ್ಲಿ ಅಡ್ಡಿಯಾಗುತ್ತೋ ಅನ್ನುವ ಅನುಮಾನ ದಟ್ಟವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬೆಂಗಳೂರಿನ ಐತಿಹಾಸಿಕ ಕರಗಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಆದರೆ ಬಿಬಿಎಂಪಿ ನಡೆಸ್ತಾ ಇರುವ ಕಾಮಗಾರಿ ರಾಜಧಾನಿ ಹಬ್ಬಕ್ಕೆ ಅಡ್ಡಿಯಾಗುವ ಆತಂಕ ಹೆಚ್ಚಾಗಿದೆ. ಅದ್ಯಾಕೆ ಎಂಬ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ಬೆಂಗಳೂರು ಕರಗಕ್ಕೆ ದಿನಾಂಕ ಫಿಕ್ಸ್. ಫೆಬ್ರವರಿ 2ಕ್ಕೆ ದ್ರೌಪದಿ ದೇವಿ ರಥೋತ್ಸವ, ಏಪ್ರಿಲ್ 12ರಂದು ಕರಗ ಮಹೋತ್ಸವ. ಐತಿಹಾಸಿಕ ಬೆಂಗಳೂರು ಕರಗಕ್ಕೆ ದಿನಾಂಕ ಫಿಕ್ಸ್ ಆಗಿದೆ. ಏಪ್ರಿಲ್ ತಿಂಗಳಲ್ಲಿ ಬರುವ ಚೈತ್ರ ಪೌರ್ಣಮಿ ಎಂದು ಕರಗ ಶಕ್ತೋತ್ಸವ ನಡೆಯಲಿದೆ. ಅದರಂತೆ ಏಪ್ರಿಲ್ 12ರಂದು ಕರಗ ಶಕ್ತೋತ್ಸವ ದಿನಾಂಕ ನಿಗದಿಯಾಗಿದೆ. ಏಪ್ರಿಲ್ 4ರಿಂದ 14ರವರೆಗೆ ಬೆಂಗಳೂರು ಕರಗ ಮಹೋತ್ಸವದ ಧಾರ್ಮಿಕ ಆಚರಣೆ ನಡೆಯಲಿದೆ. ಇದರ ಮಧ್ಯೆ ದಾಸಪ್ಪ ಆಸ್ಪತ್ರೆಯಿಂದ ಪೈ ವಿಹಾರ್ ಹೋಟೆಲ್ವರೆಗೆ ವೈಟ್ ಟಾಪಿಂಗ್ ಕಾಮಗಾರಿ ನಡೆಸಲಾಗ್ತಾ ಇದೆ. ಯಾಕಂದ್ರೆ ದ್ರೌಪದಿ ದೇವಿ ಕರಗ ಬರುವ ರೋಡ್ ತುಂಬಾ ಗುಂಡಿ ಅಗಿಯಲಾಗಿದೆ. ಕರಗ ಮಹೋತ್ಸವಕ್ಕೆ ರಸ್ತೆ ಕಾಮಗಾರಿ ಅಡ್ಡಿಯಾಗುವ ಆತಂಕವಿದೆ. ಕಳೆದ ಹಲವು ತಿಂಗಳಿಂದ ಎಸ್ಪಿ ರೋಡ್ನಲ್ಲಿ ಕಾಮಗಾರಿ ನಡೆಯುತ್ತಿದ್ದು, ಈ ಬಗ್ಗೆ ಸ್ವತಃ ಶ್ರೀ ಧರ್ಮರಾಯ ಸ್ವಾಮಿ ದೇವಾಲಯದ ಅಧ್ಯಕ್ಷ ಕೆ ಸತೀಶ್ ಪ್ರತಿಕ್ರಿಯೆ ನೀಡಿದ್ದಾರೆ. ಏಪ್ರಿಲ್ 4ನೇ ತಾರೀಕು ಧ್ವಜಾರೋಹಣ ರಾತ್ರಿ, ಏಪ್ರಿಲ್ 12ನೇ ತಾರೀಕು ಚೈತ್ರ ಪೌರ್ಣಮಿಗೆ ವಿಶ್ವವಿಖ್ಯಾತ ಬೆಂಗಳೂರು ಕರಗ, ಏಪ್ರಿಲ್ 14ಕ್ಕೆ ಧ್ವಜ ಆವರಣ, ಅಂದರೆ ಏಪ್ರಿಲ್ 14ಕ್ಕೆ ಕರಗ ಮುಗಿಯುತ್ತೆ. 11 ದಿವಸ ಕಾರ್ಯಕ್ರಮ ಇದು. ಮತ್ತು ಎರಡನೇದು ಬಂದ್ಬಿಟ್ಟು ಮೇಜರಾಗಿ ನಾವು ಸುದ್ದಿಗೋಷ್ಠಿ ಕರೆದಿರೋದೇನಂತ ಹೇಳಿದ್ರೆ, ಯಾವಾಗಲೂ ರಥಸಪ್ತಮಿಗೆ ನಮ್ಮ ದೊಡ್ಡ ತೇರು 45 ಅಡಿ ತೇರು ಬರುತ್ತೆ. ಅದು ಧರ್ಮರಾಯ ಸ್ವಾಮಿ ದೇವಸ್ಥಾನ ತೇರು. ಅದು ರಥಸಪ್ತಮಿಗೆ ನಾವು ಟ್ರಯಲ್ ನೋಡ್ತಾ ಇದ್ರಿ.
7ನೇ ತಾರೀಕು ರಥಸಪ್ತಮಿ. ಆದರೆ ಈಗ ನೀವು ನೋಡ್ತಾ ಇರ್ಬೋದು, ನಮ್ಮ ದೇವಸ್ಥಾನ ರೋಡು ಕಂಪ್ಲೀಟ್, ದೇವಸ್ಥಾನ ಮುಂದೆಗಡೆ ಇರೋ ರೋಡ್ ಎಲ್ಲ ಕಂಪ್ಲೀಟ್ ಹೊಡೆದಾಕಿದ್ದಾರೆ. ಅದು ಸುಮಾರು 2 ತಿಂಗಳಿಂದ ರೆಡಿ ಮಾಡ್ತಾನೆ ಇದ್ದಾರೆ. ನಾವು ಇವಾಗ ರೆಡಿ ಆಗ್ತದೆ, ಅವ್ರು ನಾಳೆ ರೆಡಿ ಆಗುತ್ತೆ ಅಂತ ನೋಡ್ತಾ ಇದ್ದೀರಿ, ಅದು ರೆಡಿ ಆಗ್ತಾನೆ ಇಲ್ಲ. ಇನ್ನು ಸ್ಯಾನಿಟರಿ ಪೈಪ್ ಅಳವಡಿಕೆ ಮಾಡೋದ್ರಲ್ಲೇ ಇದ್ದಾರೆ. ಅದಾದ್ಮೇಲೆ ಅದು ಕಾಂಕ್ರೀಟ್ ರೋಡ್ ಮಾಡ್ತಾರಂತೆ. ಕಾಂಕ್ರೀಟ್ ರೋಡ್ ಯಾವಾಗ ಮಾಡ್ತಾರಂತ ಗೊತ್ತಿಲ್ಲ. ಕರಗ ಮಹೋತ್ಸವಕ್ಕೆ 62 ದಿನಗಳು ಮಾತ್ರ ಬಾಕಿ ಉಳಿದಿದ್ದು ಯಾವುದೇ ಅಡ್ಡಿಯಾಗದಂತೆ ಕ್ರಮ ವಹಿಸುತ್ತೀವಿ ಅಂತ ಶಾಸಕ ಉದಯ್ ಗರುಡಾಚಾರ್ ತಿಳಿಸಿದ್ದಾರೆ. ಕರಗ ನಮ್ಮ ಊರ ಹಬ್ಬ ಇದ್ದಂತೆ ಯಾವುದೇ ಕಾರಣಕ್ಕೂ ಕಾಮಗಾರಿ ಅಡ್ಡಿಯಾಗದಂತೆ ನಾವು ಕ್ರಮ ವಹಿಸುತ್ತೀವಿ ಅಂದಿದ್ದಾರೆ. ಇದು ಅಡ್ಡಿ ಆಗೋಲ್ಲ ಮೇಡಮ್, ಯಾಕಂದರೆ ನಮಗಿರೋ ಮಾಹಿತಿ ಪ್ರಕಾರ ಇದು ಮಾರ್ಚ್ ತಿಂಗಳೊಳಗೆ ಮುಗಿದೋಗುತ್ತೆ ಅಂತ ನಮಗೆ ಮಾಹಿತಿ ಇದೆ. ಆ್ಯಂಡ್ ನಾವೂ ಅವ್ರಿಗೆ ಸಾಕಷ್ಟು ಹೇಳ್ತಾನೆ ಇದ್ದೀವಿ, ದಯವಿಟ್ಟು ಮಾರ್ಚ್ ಒಳಗೆ ಇದನ್ನು ಮುಗಿಸಿ. ಯಾಕಂದರೆ ನೋಡಿ, ಧರ್ಮರಾಯ ಸ್ವಾಮಿ ದೇವಸ್ಥಾನ ಇಲ್ಲೇ ಇದೆ. ಸೊ ಕರಗ ಇಲ್ಲೆಲ್ಲ ಈ ರಸ್ತೆಯಲ್ಲೆಲ್ಲ ಬರ್ತಾ ಇರುತ್ತದೆ. ಸೊ ಕರಗಕ್ಕೆ ಯಾವ ವಿಧವಾದ ಅಡೆತಡೆನೂ ಬರಬಾರ್ದು ಅಂತ ನಮ್ಮ ಅನಿಸಿಕೆ. ಒಟ್ನಲ್ಲಿ ಐತಿಹಾಸಿಕ ಬೆಂಗಳೂರು ಕರಗ ಮಹೋತ್ಸವ ಫಿಕ್ಸ್ ಆಗಿದ್ರೆ ಸದ್ಯ ನಡೆಯುತ್ತಿರುವ ಕಾಮಗಾರಿ ಎಲ್ಲಿ ಅಡ್ಡಿಯಾಗುತ್ತೋ ಅನ್ನುವ ಅನುಮಾನ ದಟ್ಟವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬೆಂಗಳೂರಿನ ಐತಿಹಾಸಿಕ ಕರಗಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಆದರೆ ಬಿಬಿಎಂಪಿ ನಡೆಸ್ತಾ ಇರುವ ಕಾಮಗಾರಿ ರಾಜಧಾನಿ ಹಬ್ಬಕ್ಕೆ ಅಡ್ಡಿಯಾಗುವ ಆತಂಕ ಹೆಚ್ಚಾಗಿದೆ. ಅದ್ಯಾಕೆ ಎಂಬ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ಬೆಂಗಳೂರು ಕರಗಕ್ಕೆ ದಿನಾಂಕ ಫಿಕ್ಸ್. ಫೆಬ್ರವರಿ 2ಕ್ಕೆ ದ್ರೌಪದಿ ದೇವಿ ರಥೋತ್ಸವ, ಏಪ್ರಿಲ್ 12ರಂದು ಕರಗ ಮಹೋತ್ಸವ. ಐತಿಹಾಸಿಕ ಬೆಂಗಳೂರು ಕರಗಕ್ಕೆ ದಿನಾಂಕ ಫಿಕ್ಸ್ ಆಗಿದೆ. ಏಪ್ರಿಲ್ ತಿಂಗಳಲ್ಲಿ ಬರುವ ಚೈತ್ರ ಪೌರ್ಣಮಿ ಎಂದು ಕರಗ ಶಕ್ತೋತ್ಸವ ನಡೆಯಲಿದೆ. ಅದರಂತೆ ಏಪ್ರಿಲ್ 12ರಂದು ಕರಗ ಶಕ್ತೋತ್ಸವ ದಿನಾಂಕ ನಿಗದಿಯಾಗಿದೆ. ಏಪ್ರಿಲ್ 4ರಿಂದ 14ರವರೆಗೆ ಬೆಂಗಳೂರು ಕರಗ ಮಹೋತ್ಸವದ ಧಾರ್ಮಿಕ ಆಚರಣೆ ನಡೆಯಲಿದೆ. ಇದರ ಮಧ್ಯೆ ದಾಸಪ್ಪ ಆಸ್ಪತ್ರೆಯಿಂದ ಪೈ ವಿಹಾರ್ ಹೋಟೆಲ್ ವರೆಗೆ ವೈಟ್ ಟಾಪಿಂಗ್ ಕಾಮಗಾರಿ ನಡೆಸಲಾಗ್ತಾ ಇದೆ. ಯಾಕಂದ್ರೆ ದ್ರೌಪದಿ ದೇವಿ ಕರಗ ಬರುವ ರೋಡ್ ತುಂಬಾ ಗುಂಡಿ ಅಗಿಯಲಾಗಿದೆ. ಕರಗ ಮಹೋತ್ಸವಕ್ಕೆ ರಸ್ತೆ ಕಾಮಗಾರಿ ಅಡ್ಡಿಯಾಗುವ ಆತಂಕವಿದೆ. ಕಳೆದ ಹಲವು ತಿಂಗಳಿಂದ ಎಸ್ಪಿ ರೋಡ್ನಲ್ಲಿ ಕಾಮಗಾರಿ ನಡೆಯುತ್ತಿದ್ದು, ಈ ಬಗ್ಗೆ ಸ್ವತಃ ಶ್ರೀ ಧರ್ಮರಾಯ ಸ್ವಾಮಿ ದೇವಾಲಯದ ಅಧ್ಯಕ್ಷ ಕೆ ಸತೀಶ್ ಪ್ರತಿಕ್ರಿಯೆ ನೀಡಿದ್ದಾರೆ. ಏಪ್ರಿಲ್ 4ನೇ ತಾರೀಕು ಧ್ವಜಾರೋಹಣ ರಾತ್ರಿ, ಏಪ್ರಿಲ್ 12ನೇ ತಾರೀಕು ಚೈತ್ರ ಪೌರ್ಣಮಿಗೆ ವಿಶ್ವವಿಖ್ಯಾತ ಬೆಂಗಳೂರು ಕರಗ, ಏಪ್ರಿಲ್ 14ಕ್ಕೆ ಧ್ವಜ ಆವರಣ, ಅಂದರೆ ಏಪ್ರಿಲ್ 14ಕ್ಕೆ ಕರಗ ಮುಗಿಯುತ್ತೆ. 11 ದಿವಸ ಕಾರ್ಯಕ್ರಮ ಇದು. ಮತ್ತು ಎರಡನೇದು ಬಂದ್ಬಿಟ್ಟು ಮೇಜರಾಗಿ ನಾವು ಸುದ್ದಿಗೋಷ್ಠಿ ಕರೆದಿರೋದೇನಂತ ಹೇಳಿದ್ರೆ, ಯಾವಾಗಲೂ ರಥಸಪ್ತಮಿಗೆ ನಮ್ಮ ದೊಡ್ಡ ತೇರು 45 ಅಡಿ ತೇರು ಬರುತ್ತೆ. ಅದು ಧರ್ಮರಾಯ ಸ್ವಾಮಿ ದೇವಸ್ಥಾನ ತೇರು. ಅದು ರಥಸಪ್ತಮಿಗೆ ನಾವು ಟ್ರಯಲ್ ನೋಡ್ತಾ ಇದ್ರಿ. 7ನೇ ತಾರೀಕು ರಥಸಪ್ತಮಿ. ಆದರೆ ಈಗ ನೀವು ನೋಡ್ತಾ ಇರ್ಬೋದು, ನಮ್ಮ ದೇವಸ್ಥಾನ ರೋಡು ಕಂಪ್ಲೀಟ್, ದೇವಸ್ಥಾನ ಮುಂದೆಗಡೆ ಇರೋ ರೋಡ್ ಎಲ್ಲ ಕಂಪ್ಲೀಟ್ ಹೊಡೆದಾಕಿದ್ದಾರೆ. ಅದು ಸುಮಾರು 2 ತಿಂಗಳಿಂದ ರೆಡಿ ಮಾಡ್ತಾನೆ ಇದ್ದಾರೆ. ನಾವು ಇವಾಗ ರೆಡಿ ಆಗ್ತದೆ, ಅವ್ರು ನಾಳೆ ರೆಡಿ ಆಗುತ್ತೆ ಅಂತ ನೋಡ್ತಾ ಇದ್ದೀರಿ, ಅದು ರೆಡಿ ಆಗ್ತಾನೆ ಇಲ್ಲ. ಇನ್ನು ಸ್ಯಾನಿಟರಿ ಪೈಪ್ ಅಳವಡಿಕೆ ಮಾಡೋದ್ರಲ್ಲೇ ಇದ್ದಾರೆ. ಅದಾದ್ಮೇಲೆ ಅದು ಕಾಂಕ್ರೀಟ್ ರೋಡ್ ಮಾಡ್ತಾರಂತೆ. ಕಾಂಕ್ರೀಟ್ ರೋಡ್ ಯಾವಾಗ ಮಾಡ್ತಾರಂತ ಗೊತ್ತಿಲ್ಲ. ಕರಗ ಮಹೋತ್ಸವಕ್ಕೆ 62 ದಿನಗಳು ಮಾತ್ರ ಬಾಕಿ ಉಳಿದಿದ್ದು ಯಾವುದೇ ಅಡ್ಡಿಯಾಗದಂತೆ ಕ್ರಮ ವಹಿಸುತ್ತೀವಿ ಅಂತ ಶಾಸಕ ಉದಯ್ ಗರುಡಾಚಾರ್ ತಿಳಿಸಿದ್ದಾರೆ. ಕರಗ ನಮ್ಮ ಊರ ಹಬ್ಬ ಇದ್ದಂತೆ ಯಾವುದೇ ಕಾರಣಕ್ಕೂ ಕಾಮಗಾರಿ ಅಡ್ಡಿಯಾಗದಂತೆ ನಾವು ಕ್ರಮ ವಹಿಸುತ್ತೀವಿ ಅಂದಿದ್ದಾರೆ. ಇದು ಅಡ್ಡಿ ಆಗೋಲ್ಲ ಮೇಡಮ್, ಯಾಕಂದರೆ ನಮಗಿರೋ ಮಾಹಿತಿ ಪ್ರಕಾರ ಇದು ಮಾರ್ಚ್ ತಿಂಗಳೊಳಗೆ ಮುಗಿದೋಗುತ್ತೆ ಅಂತ ನಮಗೆ ಮಾಹಿತಿ ಇದೆ. ಆ್ಯಂಡ್ ನಾವೂ ಅವ್ರಿಗೆ ಸಾಕಷ್ಟು ಹೇಳ್ತಾನೆ ಇದ್ದೀವಿ, ದಯವಿಟ್ಟು ಮಾರ್ಚ್ ಒಳಗೆ ಇದನ್ನು ಮುಗಿಸಿ. ಯಾಕಂದರೆ ನೋಡಿ, ಧರ್ಮರಾಯ ಸ್ವಾಮಿ ದೇವಸ್ಥಾನ ಇಲ್ಲೇ ಇದೆ. ಸೊ ಕರಗ ಇಲ್ಲೆಲ್ಲ ಈ ರಸ್ತೆಯಲ್ಲೆಲ್ಲ ಬರ್ತಾ ಇರುತ್ತದೆ. ಸೊ ಕರಗಕ್ಕೆ ಯಾವ ವಿಧವಾದ ಅಡೆತಡೆನೂ ಬರಬಾರ್ದು ಅಂತ ನಮ್ಮ ಅನಿಸಿಕೆ. ಒಟ್ನಲ್ಲಿ ಐತಿಹಾಸಿಕ ಬೆಂಗಳೂರು ಕರಗ ಮಹೋತ್ಸವ ಫಿಕ್ಸ್ ಆಗಿದ್ರೆ ಸದ್ಯ ನಡೆಯುತ್ತಿರುವ ಕಾಮಗಾರಿ ಎಲ್ಲಿ ಅಡ್ಡಿಯಾಗುತ್ತೋ ಅನ್ನುವ ಅನುಮಾನ ದಟ್ಟವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬೆಂಗಳೂರಿನ ಐತಿಹಾಸಿಕ ಕರಗಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಆದರೆ ಬಿಬಿಎಂಪಿ ನಡೆಸ್ತಾ ಇರುವ ಕಾಮಗಾರಿ ರಾಜಧಾನಿ ಹಬ್ಬಕ್ಕೆ ಅಡ್ಡಿಯಾಗುವ ಆತಂಕ ಹೆಚ್ಚಾಗಿದೆ. ಅದ್ಯಾಕೆ ಎಂಬ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ಬೆಂಗಳೂರು ಕರಗಕ್ಕೆ ದಿನಾಂಕ ಫಿಕ್ಸ್. ಫೆಬ್ರವರಿ 2ಕ್ಕೆ ದ್ರೌಪದಿ ದೇವಿ ರಥೋತ್ಸವ, ಏಪ್ರಿಲ್ 12ರಂದು ಕರಗ ಮಹೋತ್ಸವ.
ಐತಿಹಾಸಿಕ ಬೆಂಗಳೂರು ಕರಗಕ್ಕೆ ದಿನಾಂಕ ಫಿಕ್ಸ್ ಆಗಿದೆ. ಏಪ್ರಿಲ್ ತಿಂಗಳಲ್ಲಿ ಬರುವ ಚೈತ್ರ ಪೌರ್ಣಮಿ ಎಂದು ಕರಗ ಶಕ್ತೋತ್ಸವ ನಡೆಯಲಿದೆ. ಅದರಂತೆ ಏಪ್ರಿಲ್ 12ರಂದು ಕರಗ ಶಕ್ತೋತ್ಸವ ದಿನಾಂಕ ನಿಗದಿಯಾಗಿದೆ. ಏಪ್ರಿಲ್ 4ರಿಂದ 14ರವರೆಗೆ ಬೆಂಗಳೂರು ಕರಗ ಮಹೋತ್ಸವದ ಧಾರ್ಮಿಕ ಆಚರಣೆ ನಡೆಯಲಿದೆ. ಇದರ ಮಧ್ಯೆ ದಾಸಪ್ಪ ಆಸ್ಪತ್ರೆಯಿಂದ ಪೈ ವಿಹಾರ್ ಹೋಟೆಲ್ ವರೆಗೆ ವೈಟ್ ಟಾಪಿಂಗ್ ಕಾಮಗಾರಿ ನಡೆಸಲಾಗ್ತಾ ಇದೆ. ಯಾಕಂದ್ರೆ ದ್ರೌಪದಿ ದೇವಿ ಕರಗ ಬರುವ ರೋಡ್ ತುಂಬಾ ಗುಂಡಿ ಅಗಿಯಲಾಗಿದೆ. ಕರಗ ಮಹೋತ್ಸವಕ್ಕೆ ರಸ್ತೆ ಕಾಮಗಾರಿ ಅಡ್ಡಿಯಾಗುವ ಆತಂಕವಿದೆ. ಕಳೆದ ಹಲವು ತಿಂಗಳಿಂದ ಎಸ್ಪಿ ರೋಡ್ನಲ್ಲಿ ಕಾಮಗಾರಿ ನಡೆಯುತ್ತಿದ್ದು, ಈ ಬಗ್ಗೆ ಸ್ವತಃ ಶ್ರೀ ಧರ್ಮರಾಯ ಸ್ವಾಮಿ ದೇವಾಲಯದ ಅಧ್ಯಕ್ಷ ಕೆ ಸತೀಶ್ ಪ್ರತಿಕ್ರಿಯೆ ನೀಡಿದ್ದಾರೆ. ಏಪ್ರಿಲ್ 4ನೇ ತಾರೀಕು ಧ್ವಜಾರೋಹಣ ರಾತ್ರಿ, ಏಪ್ರಿಲ್ 12ನೇ ತಾರೀಕು ಚೈತ್ರ ಪೌರ್ಣಮಿಗೆ ವಿಶ್ವವಿಖ್ಯಾತ ಬೆಂಗಳೂರು ಕರಗ, ಏಪ್ರಿಲ್ 14ಕ್ಕೆ ಧ್ವಜ ಆವರಣ, ಅಂದರೆ ಏಪ್ರಿಲ್ 14ಕ್ಕೆ ಕರಗ ಮುಗಿಯುತ್ತೆ. 11 ದಿವಸ ಕಾರ್ಯಕ್ರಮ ಇದು. ಮತ್ತು ಎರಡನೇದು ಬಂದ್ಬಿಟ್ಟು ಮೇಜರಾಗಿ ನಾವು ಸುದ್ದಿಗೋಷ್ಠಿ ಕರೆದಿರೋದೇನಂತ ಹೇಳಿದ್ರೆ, ಯಾವಾಗಲೂ ರಥಸಪ್ತಮಿಗೆ ನಮ್ಮ ದೊಡ್ಡ ತೇರು 45 ಅಡಿ ತೇರು ಬರುತ್ತೆ. ಅದು ಧರ್ಮರಾಯ ಸ್ವಾಮಿ ದೇವಸ್ಥಾನ ತೇರು. ಅದು ರಥಸಪ್ತಮಿಗೆ ನಾವು ಟ್ರಯಲ್ ನೋಡ್ತಾ ಇದ್ರಿ. 7ನೇ ತಾರೀಕು ರಥಸಪ್ತಮಿ. ಆದರೆ ಈಗ ನೀವು ನೋಡ್ತಾ ಇರ್ಬೋದು, ನಮ್ಮ ದೇವಸ್ಥಾನ ರೋಡು ಕಂಪ್ಲೀಟ್, ದೇವಸ್ಥಾನ ಮುಂದೆಗಡೆ ಇರೋ ರೋಡ್ ಎಲ್ಲ ಕಂಪ್ಲೀಟ್ ಹೊಡೆದಾಕಿದ್ದಾರೆ. ಅದು ಸುಮಾರು 2 ತಿಂಗಳಿಂದ ರೆಡಿ ಮಾಡ್ತಾನೆ ಇದ್ದಾರೆ. ನಾವು ಇವಾಗ ರೆಡಿ ಆಗ್ತದೆ, ಅವ್ರು ನಾಳೆ ರೆಡಿ ಆಗುತ್ತೆ ಅಂತ ನೋಡ್ತಾ ಇದ್ದೀರಿ. ಅದು ರೆಡಿ ಆಗ್ತಾನೆ ಇಲ್ಲ. ಇನ್ನು ಸ್ಯಾನಿಟರಿ ಪೈಪ್ ಅಳವಡಿಕೆ ಮಾಡೋದ್ರಲ್ಲೇ ಇದ್ದಾರೆ. ಅದಾದ್ಮೇಲೆ ಅದು ಕಾಂಕ್ರೀಟ್ ರೋಡ್ ಮಾಡ್ತಾರಂತೆ. ಕಾಂಕ್ರೀಟ್ ರೋಡ್ ಯಾವಾಗ ಮಾಡ್ತಾರಂತ ಗೊತ್ತಿಲ್ಲ. ಕರಗ ಮಹೋತ್ಸವಕ್ಕೆ 62 ದಿನಗಳು ಮಾತ್ರ ಬಾಕಿ ಉಳಿದಿದ್ದು, ಯಾವುದೇ ಅಡ್ಡಿಯಾಗದಂತೆ ಕ್ರಮ ವಹಿಸುತ್ತೀವಿ ಅಂತ ಶಾಸಕ ಉದಯ್ ಗರುಡಾಚಾರ್ ತಿಳಿಸಿದ್ದಾರೆ. ಕರಗ ನಮ್ಮ ಊರ ಹಬ್ಬ ಇದ್ದಂತೆ, ಯಾವುದೇ ಕಾರಣಕ್ಕೂ ಕಾಮಗಾರಿ ಅಡ್ಡಿಯಾಗದಂತೆ ನಾವು ಕ್ರಮ ವಹಿಸುತ್ತೀವಿ ಅಂದಿದ್ದಾರೆ. ಇದು ಅಡ್ಡಿ ಆಗೋಲ್ಲ ಮೇಡಮ್, ಯಾಕಂದರೆ ನಮಗಿರೋ ಮಾಹಿತಿ ಪ್ರಕಾರ ಇದು ಮಾರ್ಚ್ ತಿಂಗಳೊಳಗೆ ಮುಗಿದೋಗುತ್ತೆ ಅಂತ ನಮಗೆ ಮಾಹಿತಿ ಇದೆ. ಆ್ಯಂಡ್ ನಾವೂ ಅವ್ರಿಗೆ ಸಾಕಷ್ಟು ಹೇಳ್ತಾನೆ ಇದ್ದೀವಿ, ದಯವಿಟ್ಟು ಮಾರ್ಚ್ ಒಳಗೆ ಇದನ್ನು ಮುಗಿಸಿ. ಯಾಕಂದರೆ ನೋಡಿ, ಧರ್ಮರಾಯ ಸ್ವಾಮಿ ದೇವಸ್ಥಾನ ಇಲ್ಲೇ ಇದೆ. ಸೊ ಕರಗ ಇಲ್ಲೆಲ್ಲ ಈ ರಸ್ತೆಯಲ್ಲೆಲ್ಲ ಬರ್ತಾ ಇರ್ತದೆ. ಸೊ ಕರಗಕ್ಕೆ ಯಾವ ವಿಧವಾದ ಅಡೆತಡೆನೂ ಬರಬಾರ್ದು ಅಂತ ನಮ್ಮ ಅನಿಸಿಕೆ. ಒಟ್ನಲ್ಲಿ ಐತಿಹಾಸಿಕ ಬೆಂಗಳೂರು ಕರಗ ಮಹೋತ್ಸವ ಫಿಕ್ಸ್ ಆಗಿದ್ರೆ, ಸದ್ಯ ನಡೆಯುತ್ತಿರುವ ಕಾಮಗಾರಿ ಎಲ್ಲಿ ಅಡ್ಡಿಯಾಗುತ್ತೋ ಅನ್ನುವ ಅನುಮಾನ ದಟ್ಟವಾಗಿದೆ. ಬ್ಯೂರೋ ರಿಪೋರ್ಟ್.